ಹಾಯ್, ನಾನೆಲ್ಲ ಬ್ಯೂಟಿಫುಲ್ ಸೋಲ್ಸ್ ಅನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ನೀವು Venus71 ಚಾನಲ್ಗೆ. ಸೊ ಇವತ್ತು ನಾವು ನೋಡ್ತಾ ಇರುವಂತದ್ದು ವೃಶ್ಚಿಕ ರಾಶಿಯವರ 14 ಟು ನೆಕ್ಸ್ಟ್ 4 ಟು 14 ಅವರ ಒಂದು ಆಗಸ್ಟ್ ಮಂತ್ ಅಲ್ಲಿ ಏನೆಲ್ಲ ಚೇಂಜಸ್ ಆಗ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ ನೋಡೋಣ. ಯೂನಿವರ್ಸ್ ಅವ್ರಿಗಾಗಿ ಏನು ಮೆಸೇಜಸ್ ಅನ್ನ ಕೊಡ್ತಾ ಇದೆ ಅಂತ ಹೇಳಿ. ಓಕೆ, ಇದುವರೆಗೂ ರೀಡಿಂಗ್ ಗೆ ಕನೆಕ್ಟ್ ಆಗಿಲ್ಲ ಅಂತಂದ್ರೆ ಕನೆಕ್ಟ್ ಮಾಡ್ಕೊಳ್ಳಿ. ತುಂಬಾ ಅಕ್ಯುರೇಟ್ ಆಗಿ ನಿಮ್ಗೆ ರೀಡಿಂಗ್ ಬರಬೇಕು ಅಂತಂದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎನರ್ಜಿ ರೀಡ್ ಮಾಡ್ತಾ ಇರ್ತೀವಿ, ಆ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಲೈಕ್ ಕೊಡೋದನ್ನ ಮಾತ್ರ ಮರಿಲಿಕ್ಕೆ ಹೋಗ್ಬೇಡಿ. ಈ ಒಂದು ರೀಡಿಂಗ್ ಎಲ್ರಿಗೂ ಕನೆಕ್ಟ್ ಆಗ್ಬೇಕು ಅಂತ ಇರೋದಿಲ್ಲ, ಯಾರ್ಯಾರಿಗೆ ಕನೆಕ್ಟ್ ಆಗುತ್ತೆ ಯಾಕಂದ್ರೆ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗಾಗಿ ಯಾರಿಗೆ ಕನೆಕ್ಟ್ ಆಗುತ್ತೆ ತಗೊಳ್ಳಿ, ಉಳಿದವರು ಆಸ್ ಎ ಗೈಡೆನ್ಸ್ ಅಂತ ತಗೊಳ್ಳಿ. ಇಲ್ಲಿ ಇನ್ನೂ ಒಂದು ಏನು ವಿಷಯ ಅಂತಂದ್ರೆ, ನೀವು ತುಂಬಾ ದಿನಗಳಿಂದ ಸಫರ್ ಮಾಡ್ತಾ ಇರ್ಬೋದು ನಿಮ್ಮ ಜಾಬ್ ಕರಿಯರ್ ಬಗ್ಗೆ ಕೇಳುವಂತದ್ದು, ಅಥವಾ ಕನ್ಫ್ಯೂಸ್ಡ್ ಆಗಿದ್ದೀರಾ, ಲೈಫ್ ಅಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಎಲ್ಲ ಒಂದ್ ಕಡೆ ಸ್ಟಕ್ ಫೀಲ್ ಮಾಡ್ಕೊಳ್ತಾ ಇದ್ದೀರಾ, ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು, ಕರಿಯರ್ ಅಲ್ಲಿ ಇರ್ಬೋದು, ಜಾಬ್ ಸಿಗ್ತಾ ಇಲ್ಲ, ಜಾಬ್ ಚೇಂಜ್ ಮಾಡ್ಬೇಕು, ಗೌರ್ಮೆಂಟ್ ಜಾಬ್ ಆಗುತ್ತಾ, ಸ್ಟೂಡೆಂಟ್ ಆಗಿದ್ದೀರಾ, ಮುಂದೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಸೊ ಈ ಎಲ್ಲಾ ಕ್ವಶನ್ಸಿಗೂ ಕೂಡ ನಿಮ್ಗೆ ಆನ್ಸರ್ ಖಂಡಿತ ಇದೆ. ಯಾವುದೇ ಕಾರಣಕ್ಕೂ ಇಲ್ಲಿ ಒಂದು ಮೊಬೈಲ್ ನಂಬರ್ ಅನ್ನ ಮೆನ್ಷನ್ ಮಾಡಿರ್ತೀನಿ. ಪೇಯ್ಡ್ ಕನ್ಸಲ್ಟೇಷನ್ಸ್ ಇರುತ್ತೆ, ಕನೆಕ್ಟ್ ಮಾಡ್ಕೊಳ್ಳಿ. ಏನೇ ಡೌಟ್ ಇದ್ರೂ ಕೂಡ ನೀವು ನನ್ನ ಜೊತೆ ಡಿಸ್ಕಸ್ ಮಾಡಬಹುದು. ವಿತ್ ರೆಮಿಡೀಸ್ ಜೊತೆಗೆ ನಿಮ್ಗೆ ನಾವು ಪರಿಹಾರ ಹೇಳ್ತೀವಿ, ಆಯ್ತಾ? ನೋಡೋಣ. ಅಂದ್ರೆ ನ್ಯೂಮರಾಲಜಿಕಲಿನೂ ನಾವು ನಿಮ್ಗೆ ಹೇಳುವಂತದ್ದು. ಸೊ ಬರುವಂತ ದಿನಗಳು ವೃಶ್ಚಿಕ ರಾಶಿ ಅವರಿಗೆ ಯೂನಿವರ್ಸ್ ಇಂದ ಏನ್ ಮೆಸೇಜ್ ಬರ್ತಾ ಇದೆ ಅನ್ನೋದನ್ನ, ಸೊ 2 ಮೆಸೇಜ್ ಅನ್ನ ನಾವು ತಗೊಳ್ಳೋಣ ಇಲ್ಲಿ. ಓಕೆ, ಇಂಪಾರ್ಟೆಂಟ್ ಇದೆ. 2 ಮೆಸೇಜ್ ಅನ್ನ ನಾನು ನಿಮ್ಗೆ ಹೇಳ್ತೀನಿ, ಬ್ರೇಕ್ ಡೌನ್ ಮಾಡಿ. ನ್ಯೂ ಮೂನ್ ಇನ್ ಪೀಸಸ್ ಅಂತ ಬರ್ತಾ ಇದೆ. ನ್ಯೂ ಮೂನ್ ಇನ್ ಲಿಯೋ. ಏನು ಅಂತಂದ್ರೆ ಕಾನ್ಫಿಡೆನ್ಸ್ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ, ತುಂಬಾ ಹೈ ಲೆವೆಲ್ ಅಲ್ಲಿ ಕಾನ್ಫಿಡೆನ್ಸ್ ಅನ್ನ ಇಟ್ಕೊಂಡಿರ್ತೀರಾ. ಈ ಕಾನ್ಫಿಡೆನ್ಸ್ ನಿಮ್ಮ ಒಂದು ಸಕ್ಸಸ್ಗೆ ಕೀ ಆಗ್ಲಿಕ್ಕೆ ಹೋಗ್ತಾ ಇದೆ ಅನ್ನೋಂಥದ್ದನ್ನ ಯೂನಿವರ್ಸ್ ನಿಮ್ಗೆ ಹೇಳಲಿಕ್ಕೆ ಹೋಗ್ತಾ ಇದೆ. ಯಾವುದೇ ಕಾರಣಕ್ಕೂ ಕಾನ್ಫಿಡೆನ್ಸ್ ಅನ್ನ ಕಡಿಮೆ ಮಾಡ್ಕೊಳ್ಳಿಕ್ ಹೋಗ್ಬೇಡಿ. ಈ ಕಾನ್ಫಿಡೆನ್ಸ್ ಇನ್ನೂ ನಿಮ್ಗೆ ಹೆಚ್ಚಿಗೆ ಬರಬೇಕು, ಇನ್ನೂ ಆ ಒಂದು ಕಂಪ್ಲೀಷನ್ ಬರಬೇಕು ನಿಮ್ಮ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಅಂತಂದ್ರೆ ಮೆಡಿಟೇಟ್ ಮಾಡೋದು ಕಂಪಲ್ಸರಿ. ಮೆಡಿಟೇಟ್ ಮಾಡಿ, ನಿಮ್ಗೆ ನಿಮ್ಮ ಇಂಟ್ಯೂಷನ್ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಓಕೆ, ತುಂಬಾ ಇಂಪಾರ್ಟೆಂಟ್ ಮೆಸೇಜ್ ಬರ್ತಾ ಇದೆ, ಅರ್ಥ ಮಾಡ್ಕೊಳ್ಳಿ. ನೀವೇನ್ ಮಾಡ್ತಾ ಇದ್ದೀರಾ? ಕೆಲವೊಂದ್ಸಾರಿ ಇಲ್ಲಿ ನೋಡಿ ಯಾವ ರೀತಿ ನಾನು ಹೇಳ್ತಾ ಇದ್ದೇನೆ ಅಂತಂದ್ರೆ, ನಿಮ್ಗೆ ಎಲ್ಲ ಇರುತ್ತೆ, ಆದ್ರೂ ಕೂಡ ಕೆಲವೊಂದ್ ಸಾರಿ ಅವ್ರ ಮೇಲೆ ಅವ್ರಿಗೆ ಏನಾಗುತ್ತೆ, ಡೌಟ್ ಬರುತ್ತೆ, ಸೆಲ್ಫ್ ಡೌಟ್ ಬರುತ್ತೆ. ಹಾಗೆ ಆ ರೀತಿ ನಿಮ್ಗೆ ಆಗೋದು, ಪ್ರತಿಯೊಬ್ಬರಿಗೂ ಆಗೋದು, ಇದು ಕಾಮನ್ ಅಂತ ಹೇಳ್ಬಹುದು. ಯಾಕಂದ್ರೆ ಎಂಡ್ ಆಫ್ ದಿ ಟೈಮ್ ಅಲ್ಲಿ ನಾವೆಲ್ಲ ಮನುಷ್ಯರೇ, ಏನ್ ನಡೀತಾ ಇದೆ ಲೈಫ್ ಅಲ್ಲಿ ಅಂತ ಗೊತ್ತಾಗೋದಿಲ್ಲ. ಹಾಗಾಗಿ ಸೊ ಇದು ಆಗುವಂತದ್ದು ಸಹಜ. ಬಟ್ ಯೂನಿವರ್ಸ್ ನಿಮ್ಗೆ ಏನ್ ಹೇಳ್ತಾ ಇದೆ ಅಂತಂದ್ರೆ, ನಿಮ್ ಮೇಲೆ ನೀವು ಡೌಟ್ ಅನ್ನ ಯಾವುದೇ ಕಾರಣಕ್ಕೂ ಇಟ್ಕೊಳ್ಳಿಕ್ ಹೋಗ್ಬೇಡಿ. ನೀವು ಏನೇ ಬಂದ್ರೂ ಕೂಡ ಎದುರಿಸುವಷ್ಟು ಪವರ್ ನಿಮ್ಮಲ್ಲಿ ಇದೆ. ಚಾಣಾಕ್ಷತನ ಉಪಯೋಗಿಸುವಂತ ಪವರ್ ನಿಮ್ಮಲ್ಲಿ ಇದೆ. ಹಾಗಿದ್ರೆ ಯಾಕೆ ನೀವು ಅದನ್ನ ವಿಚಾರ ಮಾಡ್ತೀರಾ? ಯಾಕೆ ನೀವು ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಇಲ್ಲ ಅನ್ನೋದ್ರ ಬಗ್ಗೆ ವಿಚಾರ ಮಾಡ್ತೀರಾ? ಅಥವಾ ಕಾನ್ಫಿಡೆನ್ಸ್ ಅಲ್ಲಿ ಕಡಿಮೆ ಆಗಿದೆ ಅನ್ನುವಂಥದ್ದನ್ನ ಯಾಕೆ ವಿಚಾರ ಮಾಡ್ತೀರಾ? ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇರುವಂತದ್ದು. ಇದ್ರ ಜೊತೆ ಇನ್ನೂ ಒಂದ್ ಮೆಸೇಜ್ ಏನ್ ಬರ್ತಾ ಇದೆ ನಿಮ್ಗೆ ಅಂತಂದ್ರೆ, ಇಲ್ಲಿ ನಿಮ್ಗೆ ತುಂಬಾ ಸಿಟ್ಟು ಬರ್ತಾ ಇರುತ್ತೆ. ಆ ಸಿಟ್ಟನ್ನ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಸಿಟ್ಟು ಯಾವ ರೀತಿ ಕಡಿಮೆ ಮಾಡ್ಕೋತೀರಾ? ಅಗೇನ್ ಮೆಡಿಟೇಷನ್ ಇಂದ. ಈ ಒಂದು ದಿನಗಳಲ್ಲಿ ಮೆಡಿಟೇಷನ್ ನಿಮ್ಗೆ ತುಂಬಾ ಸಪೋರ್ಟಿವ್ ಆಗಿರುತ್ತೆ, ತುಂಬಾ ನಿಮ್ಗೆ ಹೆಲ್ಪ್ ಮಾಡುತ್ತೆ ನಿಮ್ಮ ಒಂದು ಗೋಲ್ ರೀಚ್ ಮಾಡೋದಕ್ಕೆ, ನಿಮ್ಮ ಸಕ್ಸಸ್ಸಿಗೆ. ಯಾಕಂದ್ರೆ ಯೂನಿವರ್ಸ್ ಕಡೆಯಿಂದ ನಿಮ್ಗೆ ಏನ್ ಬರುತ್ತೆ ಮೆಸೇಜಸ್ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ. ಇದ್ರ ಜೊತೆಗೆ ನಾನು ಅನ್ಕೋತೀನಿ, ನೀವೇನಾದ್ರೂ ಮೆಡಿಟೇಷನ್ ಮಾಡಿದ್ದೇ ಆಯ್ತು ಅಂತಂದ್ರೆ ನಿಮ್ಮ ಒಂದು ಸ್ಯಾಕ್ರಲ್ ಚಕ್ರ ನಿಮ್ಗೆ ತುಂಬಾ ಆಕ್ಟಿವೇಟ್ ಆಗುವಂತದ್ದು. ನಿಮ್ಮ ಸ್ಯಾಕ್ರಲ್ ಚಕ್ರ ಆಕ್ಟಿವೇಟ್ ಆಗುತ್ತೆ. ನಿಮ್ಮ ಕಾನ್ಫಿಡೆನ್ಸ್ ಅನ್ನ ಇನ್ನೂ ಹೈ ಲೆವೆಲ್ ಅಲ್ಲಿ ಮಾಡ್ಕೋಬೇಕಂದ್ರೆ ನಿಮ್ಮ ವಿಶುದ್ಧಿ ಚಕ್ರದ ಮೇಲೆ ವರ್ಕ್ ಮಾಡಿ. ನಿಮ್ಮ ಸಾಕ್ರಲ್ ಚಕ್ರ, ನಿಮ್ಮ ವಿಶುದ್ಧಿ ಚಕ್ರ, 2 ಮೇಲೆ ವರ್ಕ್ ಮಾಡಿ. ನಾನು ನಿಮ್ಗೆ ಬೀಜ ಮಂತ್ರ ಹೇಳಿರ್ತೀನಿ. ಇವನ್ ನೀವು ಯೂಟ್ಯೂಬ್ ಅಲ್ಲಿ ಅಥವಾ ನೀವು ಗೂಗಲ್ ಅಲ್ಲಿ ಕೂಡ ಸರ್ಚ್ ಮಾಡಬಹುದು. ಸೊ ಇದನ್ನ ಯಾವ ರೀತಿ ಹೇಳಬೇಕು, ಜಸ್ಟ್ ಒಂದು 7 ಟೈಮ್ಸ್ ಈ ಒಂದು ಬೀಜ ಮಂತ್ರ ಹೇಳಿದ್ರೆ ಸಾಕು. ಏನಂತಂದ್ರೆ, ನೀವು ಸಾಕ್ರಲ್ ಚಕ್ರದ ಬಗ್ಗೆ ನೀವು ಮೆಡಿಟೇಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ ವಂ ಅಂತ ಹೇಳಿ 7 ಟೈಮ್ಸ್. ಮತ್ತೆ ನೀವು ಥ್ರೋಟ್ ಚಕ್ರ, ನಿಮ್ಮ ವಿಶುದ್ಧಿ ಚಕ್ರದ ಮೇಲೆ ಕೆಲಸ ಮಾಡಬೇಕು ಅಂತಂದ್ರೆ ಹಂ. ಉಸಿರನ್ನ ತಗೊಂಡು ಸ್ಟಾರ್ಟ್ ಮಾಡಿ. ಡೀಪ್ ಬ್ರೀತ್ ಮಾಡ್ತಾ ಮಾಡ್ತಾ ಮಾಡಿದ್ರೆ ನಿಮ್ಗೆ ತುಂಬಾ ಬೆನಿಫಿಟ್ ಇರುತ್ತೆ. ನಿಮ್ಗೆ ರಿಸಲ್ಟ್ ಇಮಿಡಿಯೇಟ್ ಆಗಿ ಅಂತಂದ್ರೆ ಆ ಒಂದು ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಇಮಿಡಿಯೇಟ್ ಆಗಿ ಹೆಚ್ಚಿಗೆ ಆಗುತ್ತೆ ಅಂತ ಹೇಳ್ಬೋದು. ಓಕೆ,
ಹಾಗಿದ್ರೆ ಗೈಡ್ ಮಾಡಿ ಯೂನಿವರ್ಸ್ ವೃಶ್ಚಿಕ ರಾಶಿಯವರಿಗೆ ಇನ್ನು ಏನ್ ಹೇಳಲಿಕ್ಕೆ ಹೋಗ್ತಾ ಇದ್ದೀರಾ ಬರೋ ಅಂತ ಈ ಒಂದು 4 to 14 ಒಂದು ಏನಿದೆ ಅವರ ಲೈಫ್ ಅಲ್ಲಿ ಏನೆಲ್ಲ ಚೇಂಜಸ್ ಆಗ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ ಗೈಡ್ ಮಾಡಿ. ಮೇ ಬಿ ನೆಕ್ಸ್ಟ್ ಒಂದು ವಿಡಿಯೋ ಸ್ವಲ್ಪ ಲೇಟ್ ಆಗಿ ಬರ್ಬೋದು, ಯಾಕಂತಂದ್ರೆ ನಾನು ಜರ್ನಿಯಲ್ಲಿ ಇರೋ ಕಾರಣ ಟೈಮ್ ಟು ಟೈಮ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಟ್ ನಿಮ್ಗೆ ಏನ್ ಅನ್ಸುತ್ತೆ ಇದು ಎಲ್ಲಾನು ಅನ್ನುವಂಥದ್ದನ್ನ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಲಿಕ್ಕೆ ಹೋಗ್ಬೇಡಿ. ಮಾತಾಡಿದ್ರೆ ನನಗೆ ಗೊತ್ತಾಗುತ್ತೆ. 5 of Swords ನೋಡಿ, ಕೆಲವೊಂದಿಷ್ಟು ಚಾಲೆಂಜಸ್ ನಿಮ್ಮ ಲೈಫ್ ಅಲ್ಲಿ ಬರುವಂತದ್ದು ನನಗೆ ಅನಿಸ್ತಾ ಇದೆ. ಚಾಲೆಂಜಸ್ ಬಂದ್ರೂ ಕೂಡ ಅದನ್ನ ಅಕ್ಸೆಪ್ಟ್ ಮಾಡಿ ಮುಂದೆ ಹೋಗ್ತಾ ಇರಬೇಕು ಅಂತ ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇದೆ. ಆಗ್ಬಹುದು, ಮೇ ಬಿ ನಿಮ್ಮ ಜಾಬ್ ಕರಿಯರ್ ಅಲ್ಲಿ ಇರಬಹುದು, ಅಥವಾ ನಿಮ್ಮ ಒಂದು ರಿಲೇಶನ್ಶಿಪ್ ಆಸ್ಪೆಕ್ಟ್ ಇಂದ ಇರಬಹುದು. ಎಲ್ಲೋ ಒಂದ್ ಕಡೆ ನಿಮ್ಗೆ ಅನ್ಸುತ್ತೆ 5 of Swords ಇಂದ ಹೇಳ್ತಾ ಇರುವಂತದ್ದು ಏನಂತಂದ್ರೆ ಜಗಳ ಆಗುವಂತದ್ದು, ಏನಾದ್ರೂ ಆ ರೀತಿ ಸಿಚುವೇಶನ್ ಕ್ರಿಯೇಟ್ ಆಗಬಹುದು. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಮತ್ತೆ ವಿನ್ ವಿನ್ ಸಿಚುವೇಶನ್ ಇಟ್ಕೊಳಿಕ್ ಹೋಗ್ಬೇಡಿ. ವಾದ ಹಾಕಿ ನಾನೇ ಗೆಲ್ಬೇಕು ಅನ್ನುವಂತ ಮೆಂಟಾಲಿಟಿಯನ್ನ ತೆಗಿಬೇಕು ನೀವು. ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಅಫ್ಕೋರ್ಸ್ ನೀವು ಆ ರೀತಿ ವಿಚಾರ ಮಾಡ್ತೀರಾ, ಜಗಳ ಮಾಡ್ತೀರಾ, ಎಲ್ಲ ಆಯ್ತು, ನೀವು ವಿನ್ ಕೂಡ ಆಗ್ತೀರಾ. ಬಟ್ ಪರ್ಮನೆಂಟ್ ಆಗಿ ಆ ರಿಲೇಶನ್ಶಿಪ್ ಇಂದ ನೀವೇನ್ ಮಾಡ್ತೀರಾ, ಹೊರಗಡೆ ಬಂದ್ಬಿಡ್ತೀರಾ. ಹೌದಲ್ಲ? ಹಾಗಾಗಿ ಏನ್ ಮಾಡ್ಬೇಕು, ಮುಂದೆ ಇರುವಂತ ವ್ಯಕ್ತಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ, ಅರ್ಥ ಮಾಡ್ಕೊಳ್ಳಿ. ಮತ್ತೆ ಅಬ್ಯೂಸಿವ್ ಲ್ಯಾಂಗ್ವೇಜ್ ಇಂದ ದೂರ ಇರಬೇಕು ಅನ್ನುವಂಥದ್ದನ್ನ ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇದೆ. ಕಠೋರ ಶಬ್ದಗಳು, ಬೈಯುವಂತ ಶಬ್ದಗಳು, ಅದರಿಂದ ದೂರ ಇರಬೇಕು. ಇನ್ನು ಏನ್ ಬರ್ತಾ ಇದೆ ಹಾಗಿದ್ರೆ, 6 of Wands ಪ್ರೆಸೆಂಟ್ ಮಾಡ್ತಾ ಇದೆ. ನಿಮ್ಮ ಒಂದು ಕರಿಯರ್ ಲೈಫ್ ಅಲ್ಲಿ ತುಂಬಾ ಒಂದು ಪೀಕ್ ಲೆವೆಲ್ ಅಲ್ಲಿ ಕರಿಯರ್ ಇರುವಂತದ್ದು ನನಗೆ ಅನಿಸ್ತಾ ಇದೆ. ತುಂಬಾ ಜನ ನಿಮ್ಮನ್ನ ಫಾಲೋ ಮಾಡ್ತಾ ಇರುವಂತದ್ದು ನನಗೆ ಅನಿಸ್ತಾ ಇದೆ. ಮತ್ತೆ ಸೆಲೆಬ್ರೇಷನ್ ಮೂಮೆಂಟ್ ಕ್ರಿಯೇಟ್ ಆಗ್ಲಿಕ್ಕೆ ಹೋಗ್ತಾ ಇದೆ ಅನ್ನುವಂಥದ್ದು ನನಗೆ ಕಾಣ್ತಾ ಇದೆ. ಅಂದ್ರೆ ನೀವೇನು ಒಂದು ದಾರಿಲಿ ಹೋಗ್ತಾ ಇದ್ದೀರಾ, ಆ ದಾರಿಯನ್ನ ಫಾಲೋ ಮಾಡೋದಕ್ಕೆ ತುಂಬಾ ಜನ ಫಾಲೋವರ್ಸ್ ಕೂಡ್ಕೋತಾರೆ ನಿಮ್ಗೆ ಅನ್ನುವಂಥದ್ದು, ಸೆಲೆಬ್ರೇಟ್ ಮಾಡ್ತಾರೆ ಅನ್ನುವಂಥದ್ದು. 10 of Cups ವಿಶ್ ಫುಲ್ಫಿಲ್ಮೆಂಟ್ ಏನ್ ಆಗಿದೆ ನಿಮ್ಮ ಲೈಫ್ ಅಲ್ಲಿ, ನೀವು ನಿಮ್ಮ ಪಾರ್ಟ್ನರ್ ಜೊತೆಗೆ ಇರುವಂತ ಪ್ರತಿಯೊಂದು ಮೂಮೆಂಟ್ ಅನ್ನು ಎಂಜಾಯ್ ಮಾಡುವಂತದ್ದು, ಅಂಡರ್ಸ್ಟ್ಯಾಂಡಿಂಗ್ ಹೆಚ್ಚಾಗ್ಲಿಕ್ಕೆ ಹೋಗ್ತಾ ಇದೆ ಅನ್ನುವಂಥದ್ದು. ಇದನ್ನ ಬ್ರೇಕ್ ಡೌನ್ ಮಾಡೋಣ ಮತ್ತೆ. ಓಕೆ, ಗ್ರೋತ್ ಇದೆ ನಿಮ್ಮ ಒಂದು ಕರಿಯರ್ ಲೈಫ್ ಅಲ್ಲಿ, ಗ್ರೋತ್ ಬರ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ಮೊದಲು ಎಲ್ಲೋ ಒಂದ್ ಕಡೆ ಸ್ಟಕ್ ಆಗ್ತಾ ಇತ್ತು, ಅಥವಾ ನಿಮ್ಗೆ ಗ್ರೋತ್ ಇದ್ದಿದ್ದಿಲ್ಲ, ಬಟ್ ಇವಾಗ ಏನಾಗ್ಲಿಕ್ಕೆ ಹೋಗ್ತಾ ಇದೆ, ಗ್ರೋತ್ ಬರ್ಲಿಕ್ಕೆ ಹೋಗ್ತಾ ಇದೆ ನಿಮ್ಮ ಲೈಫ್ ಅಲ್ಲಿ ಅನ್ನುವಂಥದ್ದು. ಕನ್ಸಿಸ್ಟೆನ್ಸಿ ಇಟ್ಕೊಳ್ಳಿ, ಡಿಸಿಪ್ಲಿನ್ ಇಟ್ಕೊಳ್ಳಿ, ಆಗತ್ತೆ ಎಲ್ಲಾನು. 2 of Swords ಅಗೇನ್, ಯಾವುದೋ ಒಂದು 2 ಮ್ಯಾಟರ್ ಅಲ್ಲಿ ನೀವು ತುಂಬಾ ಸಿಕ್ಕಾಕೊಳ್ಳೋದಂತಂದ್ರೆ ಮೆಂಟಲಿ ಸ್ಟಕ್ ಆಗ್ತೀರಾ ಅನ್ನುವಂಥದ್ದು ಯೂನಿವರ್ಸ್ ಹೇಳಲಿಕ್ಕೆ ಹೋಗ್ತಾ ಇದೆ. ಏನು ಕ್ಲಾರಿಟಿ ಇರೋದಿಲ್ಲ ನಿಮ್ಗೆ, ಯಾವ ಡಿಸಿಷನ್ ತಗೊಳ್ಳೋದಕ್ಕೆ ಸ್ವಲ್ಪ ನಿಮ್ಗೆ ಏನಾಗುತ್ತೆ, ಕ್ಲಾರಿಟಿ ಇರೋದಿಲ್ಲ, ಎಲ್ಲೋ ಒಂದ್ ಕಡೆ ಸ್ಟಕ್ ಫೀಲ್ ಮಾಡ್ಕೊಳ್ತೀರಾ, ಆ ರೀತಿ ಬರ್ತಾ ಇದೆ ಇಲ್ಲಿ. ನೋಡೋಣ ಇನ್ನು ಏನ್ ಬರ್ತಾ ಇದೆ ಹಾಗಿದ್ರೆ ಬರುವಂತ ದಿನಗಳು ವೃಶ್ಚಿಕ ರಾಶಿಯವರಿಗೆ. ಬ್ರೇಕ್ ಡೌನ್ ಮಾಡಿ ನೋಡೋಣ ಈ ಮೆಸೇಜಸ್ ನಿಮ್ಗೆ ಯಾಕೆ ಬರ್ತಾ ಇದೆ ಅಂತ ಹೇಳಿ. ಓಕೆ, ನಿಮ್ಮ ಒಂದು ಹೆಲ್ತ್ ಆಸ್ಪೆಕ್ಟ್ ಅನ್ನು ಚೆಕ್ ಮಾಡ್ಬಿಡೋಣ ಏನ್ ಬರ್ತಾ ಇದೆ ಅಂತ ಹೇಳಿ. ಸೊ ಹೆಲ್ತ್ ವೈಸ್ ತುಂಬಾ ಚೆನ್ನಾಗಿದೆ, ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ಫುಡ್ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ. ಬಟ್ ಏನಾದ್ರೂ ನಿಮ್ಗೆ ತೊಂದರೆ ಇತ್ತು, ಏನು ನಿಮ್ಮ ತೊಂದರೆ ಇತ್ತು, ಯಾವ ಒಂದು ಹೆಲ್ತ್ ಆಸ್ಪೆಕ್ಟ್ ಅಲ್ಲಿ ನಿಮ್ಗೆ ತೊಂದರೆ ಇತ್ತು, ಅದು ರಿಕವರಿ ಆಗ್ತಾ ಇದೆ. ಸ್ಲೋ ಆಗಿ ರಿಕವರಿ ಆಗ್ತಾ ಇತ್ತು, ಇವಾಗ ಅದರಲ್ಲಿ ಏನಾಗ್ತಾ ಇದೆ, ಸ್ವಲ್ಪ ಯೂನಿವರ್ಸ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ಅದು ಏನಾದ್ರೂ ಮತ್ತೆ ನಿಮ್ಗೆ ಪ್ರಾಬ್ಲಮ್ ಮಾಡ್ತಾ ಇದೆ, ಫಿಸಿಕಲಿ ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಮಾಡ್ತಾ ಇದೆ ನಿಮ್ಮ ಒಂದು ಸಮಸ್ಯೆ ಹೆಲ್ತ್ ಆಸ್ಪೆಕ್ಟ್ ಇಂದ. ಸೊ ಒಂದ್ಸಾರಿ ಡಾಕ್ಟರ್ಗೆ ವಿಸಿಟ್ ಮಾಡಿ ತೋರಿಸಿ ಅಂತ ಹೇಳಿ ಬರ್ತಾ ಇದೆ. ಯಾವುದೇ ಕಾರಣಕ್ಕೂ ನೆಗ್ಲಿಜೆನ್ಸಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಬರುವಂತ ದಿನಗಳಲ್ಲಿನೂ ಕೂಡ ನಾನು ನೋಡ್ತಾ ಇದ್ದೀನಿ ಚೆನ್ನಾಗಿರುತ್ತೆ, ರಿಕವರಿ ಆಗುತ್ತೆ. ಬಟ್ ಇದು ರಿಕವರಿ ಆಗಿದೆ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಕೇರ್ಲೆಸ್ ಮಾಡ್ಕೊಳ್ಳಿಕ್ ಹೋಗ್ಬೇಡಿ, ನಿಮ್ಮಷ್ಟಕ್ಕೆ ನೀವು ಅನ್ನುವಂಥದ್ದನ್ನ ಯೂನಿವರ್ಸ್ ಹೇಳ್ತಾ ಇದೆ. ಮೆಸೇಜ್ ಏನ್ ಬರ್ತಾ ಇದೆ, ಗೈಡೆನ್ಸ್ ಏನ್ ಬರ್ತಾ ಇದೆ ಹಾಗಿದ್ರೆ, ಹ್ಯಾಪಿ ಮೂಮೆಂಟ್, ಹ್ಯಾಪಿಯಾಗಿ ಇರೋದನ್ನ ಕಲಿಬೇಕು, ಹ್ಯಾಪಿನೆಸ್ ಅನ್ನ ತಗೊಂಡ್ ಬನ್ನಿ ನಿಮ್ಮ ಲೈಫ್ ಅಲ್ಲಿ. ಸಿಟ್ಟನ್ನ ಕಡಿಮೆ ಮಾಡ್ಕೊಳ್ಳಿ. ಮೊದ್ಲು ಐ ಥಿಂಕ್ ನಿಮ್ಗೆ ಅದೇ ಹೇಳಿದೆ ನಾನು, ಸಿಟ್ಟು ಕಡಿಮೆ ಮಾಡ್ಕೋಬೇಕು ಅಂತ ಹೇಳಿ. ಡಿಸಪಾಯಿಂಟ್ಮೆಂಟ್ ಇಂದ ದೂರ ಇರಬೇಕು, ಆ ಫುಲ್ಫಿಲ್ಮೆಂಟ್ ಅನ್ನ ತಗೊಂಡ್ ಬನ್ನಿ ನಿಮ್ಮ ಲೈಫ್ ಅಲ್ಲಿ, ಎಲ್ಲ ಸರಿ ಹೋಗುತ್ತೆ. ಓಕೆ, ನಿಮ್ಮ ಒಂದು ಕರಿಯರ್ ಲೈಫ್ ಏನ್ ಹೇಳಲಿಕ್ಕೆ ಹೋಗ್ತಾ ಇದೆ ಹಾಗಿದ್ರೆ, ಕರಿಯರ್ ಲೈಫ್ ಅಲ್ಲಿ ತುಂಬಾ ಚೆನ್ನಾಗಿದೆ, ಗ್ರೋತ್ ಇದೆ, ಸ್ಟೇಬಲ್ ಕರಿಯರ್ ಇದೆ, ಒಂದು ಹೈ ಪೊಸಿಷನ್ ಅನ್ನ ನೀವು ಗಿಟ್ಟಿಸ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀರಾ. ಸ್ಟ್ರಗಲ್ ಇದೆ ಇಲ್ಲಂತಲ್ಲ, ಬಟ್ ಆ ಸ್ಟ್ರಗಲ್ ನಿಮ್ಗೆ ಏನ್ ಮಾಡ್ತಾ ಇದೆ, ರಿಸಲ್ಟ್ ಕೂಡ ಕೊಡ್ತಾ ಇದೆ. ತುಂಬಾ ಡಿಸಿಪ್ಲಿನ್ ಆಗಿರ್ತೀರಾ ಈ ಒಂದು ದಿನಗಳಲ್ಲಿ.
ತುಂಬಾ ಡಿಸಿಪ್ಲಿನ್ ಅಲ್ಲಿ ಹೋಗ್ತಾ ಇದ್ದೀರಾ. ನಾನು ಹೇಳ್ತಾ ಇರೋದು ತುಂಬಾ ಡಿಸಿಪ್ಲಿನ್ ಅಲ್ಲಿ ಹೋಗ್ತಾ ಇದ್ದೀರಾ. ಪ್ರೆಸೆಂಟ್ ಸಿಚುವೇಶನ್ ಏನಂತಂದ್ರೆ ನಾನು ನೋಡ್ತಾ ಇದ್ದೀನಿ, ನೀವು ಗ್ರೋ ಆಗ್ಬೇಕು ಅಂತಂದ್ರೆ ಮೂವ್ ಆನ್ ಆಗ್ತಾ ಇರಬೇಕು. ಬೆಳಿಬೇಕು ಅಂತಂದ್ರೆ ಐ ಥಿಂಕ್ ನೀವು ಪ್ರೊಫೆಷನ್ ಅನ್ನ ಸ್ವಿಚ್ ಮಾಡುವಂತ ಒಂದು ಸಮಯ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಮತ್ತೆ ಪ್ರೊಫೆಷನ್ ವೈಸ್ ಎಲ್ಲಾದ್ರೂ ನಿಮ್ಮ ಒಂದು ಜರ್ನಿ ಆಗುವಂತ ಚಾನ್ಸಸ್ ಕೂಡ ನನಗೆ ಕಾಣ್ತಾ ಇದೆ. ಅಂದ್ರೆ ನಿಮ್ಮ ಗ್ರೋತ್ಗಾಗಿ ನೀವು ಲೈಕ್ ಸ್ಕಿಲ್ಸ್ ಮೇಲೆ ಸ್ಕಿಲ್ಸ್ ಡೆವಲಪ್ಮೆಂಟ್ ಮಾಡೋದಕ್ಕೆ, ಗ್ರೋತ್ ಇನ್ನೂ ನಿಮ್ಮ ಲೈಫ್ ಅಲ್ಲಿ ತಗೊಂಡ್ ಬರೋದಕ್ಕೆ, ಕರಿಯರ್ ಅಲ್ಲಿ ನೀವು ಎಲ್ಲಾದ್ರೂ ಒಂದ್ ಕಡೆ ಹೋಗುವಂತ ಚಾನ್ಸಸ್ ನನಗೆ ಕಾಣ್ತಾ ಇದೆ. ಈ ವಾರದಲ್ಲಿ ಜರ್ನಿ ಆಗುವಂತ ಚಾನ್ಸಸ್ ಕಾಣ್ತಾ ಇದೆ. ಪ್ರೊಫೆಷನಲಿ ಸ್ವಿಚ್ ಮಾಡ್ತಾ ಇದ್ದೀರಾ, ನಿಮ್ಮ ಪ್ರೊಫೆಷನ್ ಅನ್ನ ಸ್ವಿಚ್ ಮಾಡ್ತಾ ಇದ್ದೀರಾ. ಈ ಕಡೆ ಜಾಬ್ ಬಿಟ್ಟು ಇಲ್ಲಿಂದ ಬಿಟ್ಟು ಬೇರೆ ಎಲ್ಲೋ ಒಂದ್ ಕಡೆ ನೀವು ಹೋಗುವಂತದ್ದು ಅಥವಾ ಮೂವ್ ಆಗುವಂತದ್ದು, ಇಲ್ಲಿರುವಂತ ಜಾಬ್ ನ ಬಿಟ್ಟು ಬೇರೆ ಹೊರಗಡೆ ದೇಶಕ್ಕೆ ಹೋಗುವಂತದ್ದು ಅಥವಾ ಬೇರೆ ಸಿಟಿಗೆ ಹೋಗುವಂತದ್ದು, ಇದಕ್ಕಿಂತ ಚೆನ್ನಾಗಿರುವಂತ ಜಾಬ್ ಸಿಕ್ಕಿರ್ಬಹುದು. ಅಥವಾ ಒಂದು ಟಾಕ್ಸಿಸಿಟಿಯಿಂದ ರಿಲೀಸ್ ಮಾಡ್ಕೊಂಡು ಹೊರಗಡೆ ಹೋಗ್ತಾ ಇದ್ದೀರಾ ಅನ್ನುವಂಥದ್ದು. ಎಲ್ಲೋ ನಿಮ್ಗೆ ಯಾರಾದ್ರೂ ಬ್ಲೇಮ್ ಮಾಡ್ತಾ ಇದ್ರು, ಪದೇ ಪದೇ ನಿಮ್ಗೆ ಕಾಡಿಸ್ತಾ ಇದ್ರು ಜಾಬ್ ಅಲ್ಲಿ, ಆ ಜಾಬ್ ಅನ್ನ ಕ್ವಿಟ್ ಮಾಡಿ ನಿಮ್ಮನ್ನ ನೀವು ಹೀಲ್ ಮಾಡ್ತಾ ನೀವು ಹೋಗ್ತಾ ಇದ್ದೀರಾ. ಅದಕ್ಕೆ ನಿಮ್ಮ ಫ್ಯಾಮಿಲಿ ಕೂಡ ಸಪೋರ್ಟ್ ಮಾಡ್ತಾ ಇದೆ ನಿಮ್ಗೆ. ಅಂದ್ರೆ ಇವಾಗ ನಿಮ್ಮ ಗ್ರೋತ್ ಕಡೆ ನೀವು ಹೋಗ್ತಾ ಇದ್ದೀರಾ ಅಂತ ಹೇಳಿ. ಇನ್ನು ನಿಮ್ಮ ಒಂದು ಬರುವಂತ ದಿನಗಳು ಯಾವ ರೀತಿ ಇದೆ? ಬರುವಂತ ದಿನಗಳಲ್ಲಿ ಅಫ್ಕೋರ್ಸ್ ತುಂಬಾ ಚೆನ್ನಾಗಿದೆ. ಫೈನಾನ್ಷಿಯಲಿ ಸ್ಟೆಬಿಲಿಟಿ ಬರ್ಲಿಕ್ಕೆ ಹೋಗ್ತಾ ಇದೆ ನಿಮ್ಗೆ. ಹೈ ಪೊಸಿಷನ್ ನಿಮ್ಗೆ ಬರ್ತಾ ಇದೆ ಆಲ್ರೆಡಿ. ಓಕೆ, ಮತ್ತೆ ಅಥಾರಿಟಿ ಸಿಗುತ್ತೆ ನಿಮ್ಗೆ, ನಿಮ್ಮದೇ ಆದಂತ ಅಥಾರಿಟಿ ಸಿಗುತ್ತೆ. ಒಂದು ರಿಚ್ ಲೈಫ್ ಸ್ಟೈಲ್. ಕಿಂಗ್ ಆಫ್ ಪೆಂಟಿಕಲ್ಸ್ ಅಂತಂದ್ರೆ ತಿಳ್ಕೊಳ್ಳಿ, ನಿಮ್ಮ ಕಮ್ಯುನಿಕೇಶನ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ, ವೆಲ್ದಿ ಆಗಿರ್ತೀರಾ, ಅಬಂಡನ್ಸ್, ನಿಮ್ಗೆ ದುಡ್ಡಿಂದ ತುಂಬಾ ಅಬಂಡನ್ಸ್ ಬರ್ತಾ ಇದೆ ಅಂತ ಹೇಳ್ಬೋದು. ಲೀಡರ್ಶಿಪ್ ಕ್ವಾಲಿಟಿಯನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ, ಒಂದು ಪ್ರಾಸ್ಪಾರಿಟಿ ಬರ್ಲಿಕ್ಕೆ ಹೋಗ್ತಾ ಇದೆ, ಒಂದು ಹಾರ್ಮನಿ ಬರ್ಲಿಕ್ಕೆ ಹೋಗ್ತಾ ಇದೆ. ಸೆಕ್ಯೂರ್ ಆಗಿರ್ತೀರಾ, ಫೈನಾನ್ಷಿಯಲಿ ಸೆಕ್ಯೂರ್ ಆಗಿರ್ತೀರಾ ಅನ್ನುವಂಥದ್ದು. ತುಂಬಾ ಅಂಬಿಷಿಯಸ್ ಆಗಿರ್ತೀರಾ, ಸೇಫ್ ಫೀಲ್ ಮಾಡ್ಕೊಳ್ತೀರಾ. ಬಿಸ್ನೆಸ್ ಅಲ್ಲಿ ನಿಮ್ಗೆ ಗ್ರೋತ್ ಇರುತ್ತೆ ಅಂತ ಹೇಳ್ಬಹುದು. ತುಂಬಾ ಚೆನ್ನಾಗಿರುವಂತ ಸ್ಟ್ರಾಟಜಿಯನ್ನ ಯೂಸ್ ಮಾಡ್ಕೊಂಡು ನೀವು ಗ್ರೋತ್ ಕಡೆ ಗಮನ ಕೊಡ್ತೀರಾ. ಮತ್ತೆ ಇನ್ನೂ ಇಲ್ಲಿ ನೋಡ್ಬೇಕಂತಂದ್ರೆ ಯೂನಿವರ್ಸ್ ನಿಮ್ಗೆ ಏನ್ ಹೇಳ್ತಾ ಇದೆ? ಸ್ಟ್ರಗಲ್ ಇದೆ, ಚಾಲೆಂಜ್ ಇದೆ, ಕಾಂಪಿಟೇಷನ್ ತುಂಬಾ ಇದೆ ಅಂತ ಹೇಳಿ ಯಾವುದೇ ಕಾರಣಕ್ಕೂ ನೀವು ಹಿಂಜರಿಲಿಕ್ಕೆ ಹೋಗ್ಬೇಡಿ, ಗಿವ್ ಅಪ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಇರುತ್ತೆ, ಎಲ್ಲ ಕಡೆ ಸ್ಟ್ರಗಲ್ ಇರುತ್ತೆ, ಹೌದಾ? ಎಲ್ಲ ಏರಿಯಾದಲ್ಲಿ ಸ್ಟ್ರಗಲ್ ಇರುತ್ತೆ, ಈಸಿಯಾಗಿ ಯಾವುದೂ ಸಿಗೋದಿಲ್ಲ. ಮತ್ತೆ ನಿಮ್ಮ ಸಲುವಾಗಿ ನೀವು ಇದನ್ನ ಮಾಡ್ಬೇಕಾಗಿರುವಂತದ್ದು. ಸ್ಟ್ಯಾಂಡ್ ಫಾರ್ ಯುವರ್ ಸೆಲ್ಫ್. ನಿಮ್ಮ ಸಲುವಾಗಿ ನೀವು ಮಾಡ್ಬೇಕಾಗಿರುವಂತದ್ದು, ಬೇರೆದವ್ರ ಸಲುವಾಗಲ್ಲ. ಇನ್ನೊಬ್ರ ಮೇಲೆ ಡಿಪೆಂಡ್ ಆಗೋದನ್ನ ಬಿಡ್ಬೇಕು. ನೀವೇನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ, ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ನಿಮ್ಮನ್ನ ನೀವು ಆ ಒಂದು ಮಟ್ಟಕ್ಕೆ ತಗೊಂಡ್ ಬನ್ನಿ, ಏಬಲ್ ಆಗೋ ಮಟ್ಟಕ್ಕೆ ತಗೊಂಡ್ ಬನ್ನಿ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ಓಕೆ, ಇದು ನಿಮ್ಗೆ ತುಂಬಾ ಎಫರ್ಟ್ ಹಾಕಿರ್ತೀರಾ, ಅದು ರಿಸಲ್ಟ್ ಬರ್ತಾ ಇಲ್ಲ ಅಂತ ಹೇಳಿ ಎಲ್ಲೋ ಒಂದ್ ಕಡೆ ಆಯ್ತು ಬಿಟ್ಬಿಟ್ರಾಯ್ತು ಅಂತ ಎಲ್ಲೋ ಒಮ್ಮೆ ಅನಿಸ್ಬೋದು, ಆಗುತ್ತೆ. ಬಟ್ ಯೂನಿವರ್ಸ್ ನಿಮ್ಗೆ ಅದೇ ಹೇಳ್ತಾ ಇದೆ, ಎಫರ್ಟ್ ಹಾಕ್ತಾ ಇದ್ದೀರಾ, ಅದಕ್ಕೆ ರಿಸಲ್ಟ್ ಬರುತ್ತೆ, ಸ್ವಲ್ಪ ವೇಟ್ ಮಾಡಿ, ಪೇಷನ್ಸ್ ತಗೊಂಡ್ ಬನ್ನಿ. ಸ್ಟ್ರಗಲ್ ಇದೆ ಅಂತ ಹೇಳಿ ಬೆನ್ ತೋರಿಸಿ ಹೋಗ್ಲಿಕ್ಕೆ ಹೋಗ್ಬೇಡಿ ಅನ್ನುವಂಥದ್ದನ್ನ. ರಿಲೇಶನ್ಶಿಪ್ ಅನ್ನ ನೋಡ್ತಾ ಇದ್ದೀನಿ. ರಿಲೇಶನ್ಶಿಪ್ ಅಲ್ಲಿ ತುಂಬಾ ಕಾನ್ಫ್ಲಿಕ್ಟ್ ಇತ್ತು ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ನಿಮ್ಮ ಪಾರ್ಟ್ನರ್ ಜೊತೆಗೆ ಆರ್ಗ್ಯುಮೆಂಟ್ಸ್ ತುಂಬಾ ನಡೀತಾ ಇತ್ತು, ಮ್ಯಾನಿಪುಲೇಟಿವ್ ಆಗಿರುವಂತದ್ದು, ಈಗೋ ಕ್ಲಾಶ್ ಆಗುವಂತದ್ದು. ಐ ಥಿಂಕ್ ಥರ್ಡ್ ಪಾರ್ಟಿ ಇನ್ಫ್ಲುಯೆನ್ಸಸ್ ಅಂತ ಕೂಡ ನನಗೆ ಅನಿಸ್ತಾ ಇದೆ. ನೋಡಿ, ಥರ್ಡ್ ಪಾರ್ಟಿ ಅಂತಂದ್ರೆ ಇಲ್ಲಿ ಯಾವುದೇ ಕಾರಣಕ್ಕೂ ಇನ್ನೊಬ್ರು ಅವ್ರ ಲೈಫ್ ಅಲ್ಲಿ ಇದ್ದಾರೆ ಅಂತ ಅನ್ನೋದಕ್ಕಿಂತ ಮೇ ಬಿ ಅವರ ಪೇರೆಂಟ್ಸ್ ಇರ್ಬೋದು, ಅವರ ಮದರ್ ಸೈಡ್ ಇರ್ಬೋದು, ಸಿಸ್ಟರ್ ಇರ್ಬೋದು. ಇದು ಮೇಲ್ ಫಿಮೇಲ್ ಜೆಂಡರ್ ವೈಸ್ ನೀವು ಇದನ್ನ ಕನೆಕ್ಟ್ ಮಾಡ್ಕೊಳ್ಳಿ, ಯಾರಾದ್ರೂ ಇರ್ಬೋದು. ಥರ್ಡ್ ಪಾರ್ಟಿ ಅಂದ ತಕ್ಷಣ ನಾವು ಬೇರೆ ಏನೋ ಕೆಟ್ಟದ್ ವಿಚಾರ ಮಾಡೋದಲ್ಲ. ಮತ್ತೆ ಮೇ ಬಿ ಅವರು ನಿಮ್ಗೆ ಟೈಮ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಲೈಕ್ ಅವರ ಲೈಫ್ ಅಲ್ಲಿ ಏನೋ ಬಿಸಿ ಸ್ಕೆಡ್ಯೂಲ್ ಇರುವಂತದ್ದು, ಅವರು ಜಾಬ್ಗೆ ತುಂಬಾ ಕನೆಕ್ಟೆಡ್ ಆಗಿರುವಂತದ್ದು, ಅಂಬಿಷಿಯಸ್ ಇರುವಂತದ್ದು ಇರುತ್ತೆ. ಈ ರೀತಿ ಎಲ್ಲ ಇದು ಒಂದು ರೀತಿ ಡಿಸ್ಟ್ರಾಕ್ಷನ್ ಅಂತ ಹೇಳ್ಬೋದು. ಪ್ರೆಸೆಂಟ್ ಸಿಚುವೇಶನ್ ನಿಮ್ಗೆ ಅನಿಸ್ತಾ ಇದೆ ಎಲ್ಲೋ ಒಂದ್ ಕಡೆ ಅಪ್ ಟು ದಿ ಮಾರ್ಕ್, ನೀವು ಒಂಟಿಯಾಗಿದ್ದೀರಾ, ನಿಮ್ಗೆ ಫೀಲ್ ಆಗುತ್ತೆ, ಸ್ಯಾಡ್ನೆಸ್ ಫೀಲ್ ಆಗುತ್ತೆ ನಿಮ್ಗೆ. ಇಲ್ಲಿ ಯೂನಿವರ್ಸ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ನಿಮ್ಮನ್ನ ನೀವೇನು ಹೊರಗಡೆ ಹುಡುಕ್ತಾ ಇದ್ದೀರಾ, ನಿಮ್ಮ ಒಳಗಡೆನೆ ಎಲ್ಲ ಇದೆ. ಮತ್ತೆ ತುಂಬಾ ಗೈಡ್ ಮಾಡ್ಲಿಕ್ಕೆ ಹೋಗ್ಬೇಡಿ. ನೋಡಿ ಏನಾಗುತ್ತೆ, ಯಾವಾಗ ನಿಮ್ಗೆ ಈ ರೀತಿ ಬ್ಯಾಡ್ ಫೀಲ್ ಆಗುತ್ತೆ ಗೊತ್ತಾ, ನೀವು ತುಂಬಾ ಇಂಟ್ರಪ್ಷನ್ ಮಾಡ್ಲಿಕ್ಕೆ ಹೋಗ್ಬೇಡಿ ನಿಮ್ಮ ಪಾರ್ಟ್ನರ್ ಅಲ್ಲಿ. ಓಕೆ, ಅವ್ರು ಏನ್ ಮಾಡ್ತಾ ಇದಾರೆ ಮಾಡ್ಲಿಕ್ಕೆ ಬಿಡಿ, ಇಂಟ್ರಪ್ಷನ್ ಮಾಡೋದನ್ನ ಕಡಿಮೆ ಮಾಡ್ಬೇಕು. ಅದ್ರ ಬದಲಾಗಿ ನೀವು ನಿಮ್ಮ ಲೈಫ್ ಅಲ್ಲಿ ಏನ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು, ಚೇಂಜಸ್ ನಿಮ್ಮಲ್ಲಿ ಏನ್ ಮಾಡ್ಬೇಕು ಅದ್ರ ಬಗ್ಗೆ ಗಮನ ಕೊಡಿ. ಓಕೆ, ಯೂನಿವರ್ಸ್ ಆಗಿದ್ರೆ ಇನ್ನು ಏನ್ ಹೇಳ್ತಾ ಇದೆ, ಬರುವಂತ ದಿನಗಳಲ್ಲಿ ಅಗೇನ್ ಬರ್ತಾ ಇರುವಂತದ್ದು ಕನ್ಫ್ಯೂಷನ್ಸ್.
ಕಾನ್ಫ್ಲಿಕ್ಟ್ ಇದೆ, ಎಲ್ಲೋ ಸ್ಟಕ್ ಫೀಲ್ ಮಾಡ್ಕೊಳ್ತೀರಾ, ಕ್ಲಾರಿಟಿ ಬರೋದಿಲ್ಲ. ಯೂನಿವರ್ಸ್ ಏನ್ ಹೇಳ್ತಾ ಇದೆ, ಬ್ಲೈಂಡ್ ಆಗ್ಲಿಕ್ಕೆ ಹೋಗ್ಬೇಡಿ, ಎಲ್ಲ ಮುಂದೆ ಮುಂದೆ ಇದ್ರೂ ಕೂಡ ಬ್ಲೈಂಡ್ ಆಗ್ಲಿಕ್ಕೆ ಹೋಗ್ಬೇಡಿ. ಡಿಸಿಷನ್ ತಗೊಳ್ಳೋದ್ರಲ್ಲಿ ಸ್ವಲ್ಪ ನಿಮ್ಗೆ ಪ್ರಾಬ್ಲಮ್ ಆಗ್ಬಹುದು, ಎಲ್ಲೋ ಸ್ಟಕ್ ಫೀಲ್ ಮಾಡ್ಕೋಬಹುದು. ಏನೋ ಒಂದು ಹಿಡನ್ ಇನ್ಫಾರ್ಮೇಶನ್ ನಿಮ್ಗೆ ಕಾಡ್ತಾ ಇರುವಂತದ್ದು, ಇದೆಲ್ಲಾನು ಬರ್ತಾ ಇದೆ. ಹಾಗಿದ್ರೆ ಗೈಡೆನ್ಸ್ ಏನ್ ಬರ್ತಾ ಇದೆ, ತುಂಬಾ ಸಕ್ರಿಫೈಸ್ ಮಾಡ್ತಾ ಇದ್ದೀರಾ, ಎಲ್ಲ ಮಾಡ್ತಾ ಇದ್ದೀರಾ, ರಿಸಲ್ಟ್ ಬರ್ತಾ ಇಲ್ಲ. ರಿಲೇಶನ್ಶಿಪ್ ಅಲ್ಲಿ ಇಷ್ಟೆಲ್ಲ ಮಾಡಿದ್ರು ಸ್ಟಕ್ ಫೀಲ್ ಮಾಡ್ಕೊಂಡಿದ್ದೀರಾ, ಎಲ್ಲೋ ಒಂದ್ ಕಡೆ ಕನ್ಫ್ಯೂಸ್ ಆಗಿದ್ದೀರಾ. ಯೂನಿವರ್ಸ್ ಏನ್ ಹೇಳ್ತಾ ಇದೆ ಅಂದ್ರೆ, ನೀವು ನಿಮ್ ಕಡೆಯಿಂದ ಏನ್ ಮಾಡ್ಬೇಕು ಮಾಡಿದ್ದೀರಾ, ಇವಾಗ ಏನ್ ಮಾಡ್ಬೇಕು ಅದನ್ನ ದೇವ್ರ ಮೇಲೆ ಭಾರ ಹಾಕಿ ಬಿಡ್ಬೇಕು. ಯೂನಿವರ್ಸಿಗೆ ಕೊಟ್ಬಿಡಿ ಆ ಕೆಲಸ. ನೀವ್ ಯಾಕೆ ಅದನ್ನ ರಿಸ್ಕ್ ತಗೋತೀರಾ? ಎಲ್ಲಿ ತನಕ ನೀವೇ ಮಾಡ್ತೀನಿ ಅಂತ ಹೋಗ್ತೀರಾ, ಅಲ್ಲಿ ತನಕ ನಿಮ್ಗೆ ಯೂನಿವರ್ಸ್ ಸಪೋರ್ಟ್ ಮಾಡೋದಿಲ್ಲ. ಯಾವಾಗ ನೀವು ಸರ್ಕೋತೀರಾ, ಯೂನಿವರ್ಸ್ ನಿಮ್ಮ ಜೊತೆಗೆ ನಿಂತ್ಕೊಳ್ಳುತ್ತೆ. ಅದು ಇಂಪಾರ್ಟೆಂಟ್ ಆಗಿರುವಂತ ಮೆಸೇಜಸ್ ನಿಮ್ಗೆ ಬರ್ತಾ ಇದೆ. ಹಾಗಾಗಿ ಅನಿಸ್ತಾ ಇದೆ ನಿಮ್ಗೆ ಎಲ್ಲೋ ಒಂದ್ ಕಡೆ ಆ ರೀತಿ ಭಾವನೆ ಬರ್ತಾ ಇದೆ ರಿಲೇಶನ್ಶಿಪ್ ವೈಸ್ ಅಂತಂದ್ರೆ, ಖಂಡಿತ ಹೇಳ್ತೀನಿ ಇದು ತುಂಬಾ ಇಂಪಾರ್ಟೆಂಟ್. ಏನಂತಂದ್ರೆ ಯೂನಿವರ್ಸ್ ನಿಮ್ಗೆ ಎಲ್ಲ ರೀತಿಯಲ್ಲಿ ಸಪೋರ್ಟಿವ್ ಇರುತ್ತೆ. ಬಟ್ ಅರ್ಥ ಮಾಡ್ಕೊಳ್ಳೋದೇನಂದ್ರೆ, ಎಕ್ಸಾಂಪಲ್ ನೋಡಿ, ಒಂದು ಮಗು ತನ್ನ ಕೆಲಸ ಎಲ್ಲ ತಾನೇ ಮಾಡ್ಕೊಳ್ತಾ ಇರುತ್ತೆ, ಅದಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಓಕೆ, ಆದ್ರೆ ಅದು ಏನ್ ಮಾಡ್ತಾ ಮತ್ತೆ ಮತ್ತೆ ಮಾಡ್ತಾ ಇರುತ್ತೆ, ಪ್ರಯತ್ನ ಮಾಡ್ತಾ ಇರುತ್ತೆ, ಬಿಡೋದಿಲ್ಲ. ನೀವು ನೋಡ್ತೀರಾ, ಪೇರೆಂಟ್ ಆಗಿ ನೀವು ನೋಡ್ತೀರಾ, ಓಕೆ ಮಾಡ್ತಾ ಇದ್ದಾರೆ ಬಿಟ್ಬಿಡೋಣ, ಪ್ರಯತ್ನ ಮಾಡ್ತಾ ಇದ್ದಾರೆ ಬಿಟ್ಬಿಡೋಣ. ಮಗುಗೆ ಕಷ್ಟ ಆಗ್ತಾ ಇದೆ, ಹೇಳ್ಕೊಳ್ತಾ ಇಲ್ಲ, ಆದ್ರೂ ಪ್ರಯತ್ನ ಮಾಡ್ತಾ ಇದೆ, ನೀವು ನೋಡ್ತಾ ಇದ್ದೀರಾ. ಆದ್ರೆ ನೀವೇನ್ ಮಾಡ್ತಾ ಇದ್ದೀರಾ, ಮಗು ಎಲ್ಲಿ ತನಕ ಹೆಲ್ಪ್ ಕೇಳೋದಿಲ್ಲ ಅಲ್ಲಿ ತನಕ ನಾನು ಮಾಡೋದು ಬೇಡ, ಇಲ್ಲಾಂದ್ರೆ ನಾನು ಇಂಟ್ರಪ್ಷನ್ ಮಾಡಿದಾಗತ್ತೆ. ಸೇಮ್ ಥಿಂಗ್ ಯೂನಿವರ್ಸ್ ಜೊತೆಗೆ ನಿಮ್ಮ ಕನೆಕ್ಷನ್ ಇರುತ್ತೆ. ಎಲ್ಲಿ ತನಕ ನೀವೇ ಒದ್ದಾಡ್ತಾ ಇದ್ದೀರಾ, ನೀವೇ ಮಾಡ್ತಾ ಇದ್ದೀರಾ ಅನ್ನೋ ಭಾವನೆ ನಿಮ್ಮಲ್ಲಿ ಇರುತ್ತೆ, ಅಲ್ಲಿವರೆಗೂ ಯೂನಿವರ್ಸ್ ಅದರಲ್ಲಿ ಇಂಟ್ರಪ್ಷನ್ ಮಾಡೋದಿಲ್ಲ. ಅರ್ಥ ಮಾಡ್ಕೊಳ್ಳಿ, ಯಾವ ದಿನ ನೀವು ಎಲ್ಲಾನು ಯೂನಿವರ್ಸ್ ಮೇಲೆ ಹಾಕ್ತೀರಾ, ಸಾಕು ನನ್ ಕಡೆಯಿಂದ ಎಲ್ಲ ಮಾಡಾಗಿದೆ, ಇನ್ನು ನನ್ಗೆ ಆಗ್ತಾ ಇಲ್ಲ, ಚೇಂಜಸ್ ಅನ್ನ ನೀವು ನಿಮ್ಮ ಲೈಫ್ ಅಲ್ಲಿ ನೋಡ್ತೀರಾ ಖಂಡಿತ. ಓಕೆ, ಸೊ ಈ ಒಂದು ಮೆಸೇಜಸ್ ಬರ್ತಾ ಇರುವಂತದ್ದು ವೃಶ್ಚಿಕ ರಾಶಿಯವರಿಗೆ. ಐ ಹೋಪ್ ನಿಮ್ಗೆ ಈ ಒಂದು ರೀಡಿಂಗ್ ಕನೆಕ್ಟ್ ಆಗಿರುತ್ತೆ ಅಂತ ಹೇಳಿ ಅನ್ಕೋತೀನಿ. ಆಗಿತ್ತು ಅಂದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ. ಓಕೆ, ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್.